ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾರಣ ಏನಂದ್ರೆ ಅವತ್ತು ಶಾಸನಗಳನ್ನು ರಚನೆ ಮಾಡತಕ್ಕಂಥ ವ್ಯಕ್ತಿಗಳು ರಾಜ ಮಹಾರಾಜರು, ಅವರ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಅಧಿಕಾರಿಗಳು, ಇವರೆಲ್ಲರೂ ದೇವಾಲಯಗಳಿಗೆ ದಾನವನ್ನು ಬಿಡುವ ಭಾಗವಾಗಿ ಶಾಸನಗಳಲ್ಲಿ ಕಾಣಿಸುತ್ತಿದ್ದಾರೆ. ಬಸವಾದಿಶರು ದಾನವನ್ನು ವಿರೋಧಿಸಿದ ಕಾರಣಕ್ಕಾಗಿ ಸ್ವತಃ ಬಸವಣ್ಣ ಮಂತ್ರಿಯಾಗಿದ್ದರೂ ಕೂಡ ಆತ ಶಾಸನಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಅವರ ಸಮಕಾಲೀನವಾಗಿರತಕ್ಕಂತಹ ಶಾಸನಗಳಲ್ಲಿ ನಾವು ಬಸವಣ್ಣನವರನ್ನು ಕಾಣಲಿಕ್ಕೆ, ಬಸವಣ್ಣನವರು ಜೊತೆಗೆ ಇತರ ಶರಣರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ. ಹೀಗಿದ್ದರೂ ಕೂಡ ಅನೇಕ ವಚನಗಳಲ್ಲಿ ಹೇಗೆ ಮಾಹಿತಿಗಳು ಸಿಗ್ತಾವೋ ಅಂಥ ಮಾಹಿತಿಗಳು ಶಾಸನಗಳಲ್ಲಿ ಕೂಡ ಕಂಡುಬರುವಂಥದ್ದನ್ನು ವಿದ್ವಾಂಸರು ಗುರುತಿಸಿದರು. ಬಹಳ ಆಶ್ಚರ್ಯದ ಸಂಗತಿ ಅಂದರೆ ಕಲ್ಯಾಣವನ್ನು ಕಟ್ಟಿ ಅನುಭವಗಳನ್ನು ಸೃಷ್ಟಿಸಿ ದೇಶದ ಮೂಲೆ ಮೂಲೆಗಳಿಂದ ಶರಣರನ್ನ ಬರಮಾಡಿಕೊಳ್ಳಲು ದೊಡ್ಡ ಶಕ್ತಿಯಾಗಿದ್ದಂಥ ಬಸವಣ್ಣನ ಶಾಸನವೇ 1250ರಲ್ಲಿ ನಮಗೆ ಕಾಣಿಸುತ್ತದೆ ಅರ್ಜುವಾಡ ಶಾಸನ. ಆದರೆ ಸಿದ್ದರಾಮಯ್ಯ ವಿಷಯಕ್ಕೆ ಬಂದರೆ ಇದು ವಿರುದ್ಧವಾಗಿ ನಿಂತುಕೊಳ್ಳೋದು. 1190ರ ಶಾಸನದೊಂದಿಗೆ ಸಿದ್ದರಾಮನ ಉಲ್ಲೇಖ ಲಭಿಸಿದೆ. ಇದುವರೆಗೆ ಕರ್ನಾಟಕದಲ್ಲಿ ಸಿದ್ದರಾಮನ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವಾಲಯವನ್ನು ಉಲ್ಲೇಖಿಸುವಂಥ 19 ಶಾಸನಗಳು ಲಭ್ಯವಾಗಿದೆ. ಅದರಲ್ಲಿ 14 ಶಾಸನಗಳು ನೇರವಾಗಿ, 3 ಶಾಸನಗಳು ಸಿದ್ದರಾಮಯ್ಯ ಹೆಸರನ್ನು ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವಾಲಯವನ್ನು ಉಲ್ಲೇಖಿಸುವ ಮೂಲಕವಾಗಿ ಆತನನ್ನು ಕಾಣಿಸುತ್ತಾರೆ. ಈ ಶಾಸನಗಳಲ್ಲಿ ನಾನು ಆಚೆ ಹೇಳಿದ ಹಾಗೆ ಹರಿಹರ ಮೊದಲಾದವರು ರಗಳೆಗಳನ್ನು ಬರೆಯುವುದಕ್ಕಿಂತ ಮುಂಚಿತವಾಗಿ ಶಾಸನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇನ್ನೂ ಆಶ್ಚರ್ಯದ ಸಂಗತಿ ಏನೆಂದರೆ ಇಷ್ಟೆಲ್ಲ ಶರಣರ ಮಧ್ಯದಲ್ಲಿ ಸಿದ್ದರಾಮಯ್ಯನನ್ನು ಉಲ್ಲೇಖಿಸುವಂತಹ ಶಾಸನಗಳು ಆತನ ವಚನದ ಮೂಲಕವೇ ಪ್ರಾರಂಭವಾಗುವುದು. ಒಂದೇ ವಚನ ಬಹಳಷ್ಟು ಕಡೆ ಬಂದಿದೆ ಎನ್ನುವುದನ್ನು ಹೊರತುಪಡಿಸಿದರೂ ಕೂಡ ಬಸವಾದಿ ಶರಣರನ್ನು ಬಿಟ್ಟರೆ ಯಾರೋ ಅಲ್ಲಿ ಕಾಣೋದು. ಬಸವಣ್ಣನನ್ನು ಕೂಡ ಅರ್ಜುವಾಡ ಶಾಸನಗಳಲ್ಲಿ ಹೇಳೋ ಕಾಲಕ್ಕೆ, ಅವರ ವೃಕ್ಷಾವಳಿಯನ್ನು ಹೇಳೋ ಕಾಲಕ್ಕೆ ವಚನಗಳನ್ನು ಹೇಳಬೇಕು. ಅದು ಸಿದ್ದರಾಮನ ಸಂದರ್ಭದಲ್ಲಿ ಮಾತ್ರ ಆ ಸಿದ್ದರಾಮನ ವಚನವನ್ನು ಹೇಳಿ ಆ ನಂತರ ಆ ಶಾಸನಗಳು ಮುಂದೆ ಬರುತ್ತವೆ. ಇದು ಸಿದ್ದರಾಮನ ಕುರಿತು ಶಾಸನಗಳು ನೀಡುವಂಥ ಗೌರವವನ್ನು ನಾವು ಗಮನಿಸಿಕೊಳ್ಳಬೇಕು. ಈ ಶಾಸನಗಳು ರಚನೆಯಾದದ್ದು ಸೇವಣದ ಕಾಲದಲ್ಲಿ. ಆದರೆ ಸಿದ್ದರಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವಾಲಯಗಳಿಗೆ ದಾನವನ್ನು ನೀಡಿದವರು ಸೇವಣಾಂಸರಲ್ಲ. ಅವರ ಸಾಮಂತರಾಗಿದ್ದಂಥ ಒಂದಿಬ್ಬರು ಮಂಡಲೇಶ್ವರರು, ಆನಂತರ ಅಧಿಕಾರಿಗಳು, ಮಂತ್ರಿಗಳು ಇತ್ಯಾದಿ. ಇವರು ಈ ದೇವಾಲಯಗಳಿಗೆ ದತ್ತಿಯನ್ನು ನೀಡ್ತಾರೆ. ಆ ದತ್ತಿ ನೀಡುವ ಭಾಗದಲ್ಲಿ ವಚನ ಸಿದ್ದರಾಮೇಶ್ವರರ ಉಲ್ಲೇಖಗಳು ಅಲ್ಲಿ ನಮಗೆ ಕಾಣಿಸಿಕೊಡ್ತಾರೆ. ಇಲ್ಲಿಯೇ ನಾವು ಗಮನಿಸಿಕೊಳ್ಬೇಕು, ವಚನಗಳಲ್ಲಿ ಇವತ್ತು ನಾವು ಬಸವಾದಿ ಶರಣರನ್ನು ಕುರಿತು ಅವರ ಇತಿವೃತ್ತಗಳನ್ನು ಹೇಳುವ ಸಂದರ್ಭದಲ್ಲಿ ಸಾಹಿತ್ಯ ಕೃತಿಗಳನ್ನು ನೋಡುವುದರಿಂದ ಹರಿಹರ ಇತ್ಯಾದಿ ನೋಡುವುದರಿಗೆ ಮಾಹಿತಿ ಸಿಗುತ್ತೋ ಅದಷ್ಟೇ ಕೆಲವು ಮಾಹಿತಿಗಳು, ಸುದೀರ್ಘವಾದ ಮಾಹಿತಿಗಳೇ ಇದ್ದರೂ ಕೂಡ ಬಸವಣ್ಣನ ತಂದೆ ಯಾರು, ತಾಯಿ ಯಾರು, ಸಿದ್ದರಾಮನ ತಂದೆ ಯಾರು, ತಾಯಿ ಯಾರು ಇತ್ಯಾದಿ
ವಚನಗಳಲ್ಲ, ಇತಿಹಾಸದ ದಾಖಲೆಗಳು ಇತಿಹಾಸದ ಭಾಗ ಅಂದುಕೊಂಡು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಆ ಅನಂತರ ದಶಕಗಳಲ್ಲಿ ಅವುಗಳನ್ನು ಅವರು ಈಗ ನಾವು ಅನ್ಯಜ್ಞಾನ ಶಿಸ್ತಿನ ಮೂಲಕವಾಗಿ ಅಧ್ಯಯನವನ್ನು ಮಾಡುವಂಥ ವ್ಯವಸ್ಥೆಯ ಕಾಲದ ಘಟ್ಟದಲ್ಲಿದ್ದೇವೆ. ಬೇರೆ ಬೇರೆ ಉಪಗಳಲ್ಲಿ ಜನಪದದಲ್ಲಿ ಬರುತ್ತೆ, ಶಾಸ್ತ್ರಗಳಲ್ಲಿ ಬರುತ್ತೆ, ಸಾಹಿತ್ಯದಲ್ಲಿ ಬರುತ್ತೆ, ಕವಿ ಸಾಹಿತ್ಯದಲ್ಲಿ ಬರುತ್ತೆ, ಅವರೇ ರಚಿಸಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡ್ತೀವಿ. ಅದು ಆ ಕಾಲಗಳಲ್ಲಿ ಅವರು ನೋಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಶಾಸನಗಳಲ್ಲಿ ಬಂದರೆ ಮಾತ್ರ ಅದು ಮಾನ್ಯ ಅನ್ನುವಂಥದ್ದು ವಾತಾವರಣ ಇದ್ದು, ಅಂಥ ವಾತಾವರಣದಲ್ಲಿ ಅವರು ಆಗಿದ್ದಾರೆ ಎಂಬುದನ್ನು ನಿರೂಪಿಸಬೇಕಾಗಿತ್ತು. ಹೀಗಾಗಿ ನಾನು ಮತ್ತೆ ಮತ್ತೆ ಪ್ರಸ್ತಾಪನೆ ಮಾಡಿ ಕಲಬುರಗಿಯವರ ಶಾಸನಗಳಲ್ಲಿ ಶಿವಶರಣರ ಮೂರ್ತಿಯನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾಗಿತ್ತು. ಇದ್ರ ಜೊತೆಗೆ ನಿನ್ನೆ ಕೆಲವು ಪ್ರಸ್ತಾಪ ಮಾಡಿದ ಹಾಗೆ ಸಿದ್ದರಾಮಯ್ಯ ಕುರಿತು ಹೇಳುವಾಗ ಆಗ ಜಗದೈಕ ಗುರು ಅನ್ನುವಂಥ ಮಾತನ್ನು ಶಾಸನಗಳಲ್ಲಿ ಬಳಸ್ತಾರೆ. ಈ ಶಾಸನಗಳ ಮಾತನ್ನು ನಾವು ಗಮನಿಸಿಕೊಳ್ಬೇಕು. ಇದ್ರ ಜೊತೆಗೆ ನಿಜದ ಪುರುಷಲಿಂಗಂ ಗುರು ಸಿದ್ದರಾಮ, ಈ ಎರಡು ಮಾತುಗಳನ್ನು ಕೂಡ ಕಲಬುರಗಿಯವರು ತಮ್ಮ ಗ್ರಂಥದಲ್ಲಿ ಹಾಕಿಕೊಳ್ತಾರೆ. ದಾಖಲೆ ಮಾಡುವುದರ ಜೊತೆಗೆ ಅವತ್ತಿಗೆ ಅವರೇ ಮಾಡೋದನ್ನು ಕೂಡ ಹೇಳಿದ್ರೆ ನನಗೆ ಅನ್ಯಜ್ಞಾನ ಶಿಸ್ತು ಹೇಳಿದ್ರೆ ಅವರು ರಾಘವಾಂಕನ ಕೃತಿಯ ಮೂಲಕವಾಗಿ, ಹರಿಹರನ ಕೃತಿಯ ಮೂಲಕವಾಗಿ ಈ ಪದಗಳು ಹೇಗೆ ಅಲ್ಲಿ ಕೂಡ ಬಳಕೆಯಾಗಿದ್ದಾವೆ ಎಂಬುದನ್ನು ಅವರು ಬೋಧಿಸಿಕೊಟ್ಟರು. ಆ ಕಾಲಘಟ್ಟದಲ್ಲಿ ಈ ಅನ್ಯಜ್ಞಾನ ಶಿಸ್ತಿನ ಮೂಲಕವಾಗಿ ಚರಿತ್ರೆಯೊಳಗೆ ಆಗಿ ಹೋಗಿರ್ತಕ್ಕಂಥ ವ್ಯಕ್ತಿಗಳ ಇತಿಹಾಸವನ್ನು ದಾಖಲಿಸುವಂಥ ಕ್ರಮ ಇರಲಿಲ್ಲ. ಆಗಲೇ ಕಲಬುರಗಿಯವರು ಹರಿಹರ ನಗರಿಯಲ್ಲಿ ಈ ಪದಗಳು ಹೇಗೆ ಬಳಕೆಯಾಗಿದ್ದಾವೆ, ರಾಘವಾಂಕನ ಸಿದ್ದರಾಮ ಚರಿತ್ರೆಯಲ್ಲಿ ಈ ಪದಗಳು ಹೇಗೆ ಬಳಕೆಂದರೆ ಹರಿಹರ ರಾಘವಾಂಕರು ಇವುಗಳನ್ನು ಹೇಳುವುದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಈ ಭಾಗವನ್ನು ಹೇಳುವಂಥ ಆ ಶಾಸನ ಏನಿಲ್ಲ, ಆ ಶಾಸನದ ಕಾಲ ಗೊತ್ತಿಲ್ಲ. ಆದರೆ ಈ ಶಾಸನ ರಚನೆಗೊಂಡದ್ದು ಸೇವಣ ರಾಮಚಂದ್ರನ ಕಾಲದಲ್ಲಿ. ಹೀಗಾಗಿ ಇದು 11ನೇ ಶತಮಾನದ ಕಟ್ಟಡದೊಳಗೆ ಯಾವ ಅನುಮಾನ ಕೂಡ ನಮಗೆ ಇಲ್ಲದೇ ಇರುವುದರಿಂದ ಆ ಕಡೆಗೆ ಅನ್ವಯಿಸಿದಂಥ ಹರಿಹರ, ಈ ಕಡೆಗೆ ಶಾಸನಗಳನ್ನು ರಚನೆ ಮಾಡತಕ್ಕಂಥ ಶಾಸನಕವಿ ಇಬ್ಬರೂ ಕೂಡ ಒಂದೇ ಬಗೆಯಾಗಿರ್ತಕ್ಕಂಥ ವಿಚಾರಗಳನ್ನು ಸಿದ್ದರಾಮಯ್ಯ ಕುರಿತು ಅವರು ಉಲ್ಲೇಖವನ್ನು ಮಾಡ್ತಾರೆ. ಹೀಗಾಗಿ ಭಿನ್ನ ಪ್ರದೇಶದೊಳಗೆ ಇಟ್ಟುಕೊಂಡಂಥ ಈ ವ್ಯಕ್ತಿಗಳು ಸಿದ್ದರಾಮಯ್ಯ ಕುರಿತು ಹೇಳುವಂಥ ವಿಚಾರಗಳಲ್ಲಿ ಏಕತೆ ಇರುವುದನ್ನು ಗಮನಿಸಿಕೊಳ್ಳಬೇಕು. ಹಾಗಾಗಿ ಈ ವ್ಯಕ್ತಿಗಳನ್ನು ನಾವು ಅವತ್ತಿನ ಪ್ರಶ್ನೆಗಳನ್ನು ಮಾಡಿದ್ರೆ ಅದರೊಳಗೆ ಉತ್ತರ ಒದಗಿಸಿದ್ದು ವಿಚಾರಿಸಿದ ಪುರುಷರು ಇತ್ಯಾದಿಗಳನ್ನು ನಾವು ಕೇಳಲಿಕ್ಕೆ ಏನು ಗಟ್ಟಿ ಇಲ್ಲ ಅನ್ನೋದನ್ನು ನಾವು ಗಮನಿಸಿಕೊಳ್ಬೇಕು. ಇದ್ರ ಜೊತೆಗೆ ಇಲ್ಲಿಯೇ ಹೇಳಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ಸಂಗತಿ ಏನು ಹೇಳಿದ್ರೆ, ಈ ಶಾಸನಗಳಲ್ಲಿ ದೇವಾಲಯಗಳಿಗೆ ದಾನ ಇತ್ಯಾದಿಗಳನ್ನು ಬಿಡುವ ಭಾಗವಾಗಿ ಇದು ಕಾಣಿಸಿಕೊಂಡು ಕೂಡ ಅದರ ಪ್ರಾದೇಶಿಕವಾಗಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಥವರು ಅಲ್ಲಿ ಅವರು ಮುಖ್ಯ ಪ್ರಸ್ತಾಪವನ್ನು ಮಾಡ್ತಾರೆ. ನಾನು ಈ ವಿಚಾರಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಈಗಾಗಲೇ ಪ್ರಕಟವಾಗಿರ್ತಕ್ಕಂಥ ಲೇಖನದಲ್ಲಿ ಈ ವಿಚಾರವಿಲ್ಲ. ಅಲ್ಲಿ ಶಾಸನಗಳಿಗೆ ಮಾಹಿತಿಯನ್ನು ಒದಗಿಸಿದ್ದೇನೆ, ಅಷ್ಟಕ್ಕೆ ಸಂಬಂಧಪಟ್ಟಿದೆ. ಆದರೆ ಅದರ ಇತಿಹಾಸ ಯಾಕೆ ಸಿದ್ದರಾಮಯ್ಯ ಕುರಿತು ಅಷ್ಟು ಅಧ್ಯಯನ ಅದು ಇಲ್ಲ, ಶಂಕರ ಕುರಿತಾಗಿರ್ತಕ್ಕಂಥ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಅಧ್ಯಯನಗಳು ಆ ಕಾಲದಲ್ಲಿ ನಡೆದು ಅನ್ನುವಂಥದ್ದನ್ನು ಹೇಳಿದಾಗ ಮಾತ್ರ ಈ ಲೇಖನಕ್ಕೆ ಒಂದು ಮೌಲ್ಯ ಗಟ್ಟಿತನ ಅನ್ನುವಂಥದ್ದು ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಪ್ರಸ್ತಾಪವನ್ನು ಮಾಡುತ್ತೇವೆ. ಇಲ್ಲಿ ಈ ಸಿದ್ದರಾಮಯ್ಯನ ಕುರಿತು ಹೇಳುವ ಕಾಲಕ್ಕೆ ಆತನ ಶಾಸನಗಳು ಕನ್ನಡಕ್ಕೆ ಎಷ್ಟು ಪ್ರಸ್ತಾಪವನ್ನು ಮಾಡ್ತಾರೆ. ಬಿಜಾಪುರ ಜಿಲ್ಲೆಯ ಗಿಂಡಿಯಿಂದ ಹಿಡಿದುಕೊಂಡು ಪ್ರಾದೇಶಿಕವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರದವರೆಗೆ ಈ ಶಾಸನಗಳ
ಒಂದು ಕಾಲದ ಆಚೆಗೆ ಗುಬ್ಬಿ ಶಾಸನಗಳಲ್ಲಿ ಕೂಡ ಅದು ಪ್ರಸ್ತಾಪ ಆಗುತ್ತೆ. ಅದರಲ್ಲಿ ಕಪಿಲಿಸಿದ್ದ ಅನ್ನುವಂಥದ್ದು ಅಷ್ಟೇ ಬರ್ತಾ ಇರುವುದರಿಂದ ಇದು ಸಿದ್ದರಾಮನ ಇಷ್ಟ ದೇವರು ಅಂತಕೊಂಡು ತೆಗೆಯಬೇಕೋ ಬೇಡವೋ ಅನ್ನುವಂಥದ್ದೊಂದು ದ್ವಂದ್ವ ವಿದ್ವಾಂಸಗಳ ಇದೆ. ನಾವು ಆ ದ್ವಂದ್ವವನ್ನು ಇಟ್ಕೊಳ್ಬೇಕು. ಇದನ್ನು ಏನಾಗುತ್ತೆ ಅನ್ನೋದನ್ನ ಕಲ್ಪಿತರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂತ ಕೇಳಿದರೆ ಬಸವತ್ತಿಕೊಂಡು ಆ ಶಾಸ್ತ್ರಗಳಲ್ಲಿ ಒಳಗಾಗಿ ಬಸವತ್ತಿಕೊಂಡು ಶಾಸ್ತ್ರಗಳು ಎಲ್ಲಿ ಬರುತ್ತೋ ಅದನ್ನೆಲ್ಲವನ್ನ ಬಸವನಿಗೆ ಸೇರಿಸುವಂಥ ಒಂದು ತಪ್ಪು ಕಲ್ಪನೆಗಳು ನಡೆದುಬಿಟ್ಟಿದೆ. ಅದಕ್ಕೆ ಅವರು ತುಂಬ ಏನು ಮಾಡ್ತಾರೆ, ಕಪಿಲಿಸಿದ್ದರಲ್ಲಿ ಕಾಲದಲ್ಲಿ ಹೇಳುತ್ತೆ ಅದು ನೇರವಾಗಿ ಸಿದ್ದರಾಮಯ್ಯ ಇಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಇದನ್ನು ಸಿದ್ದರಾಮಯ್ಯ ಶಾಸನಗಳ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬಹುದು ಅನ್ನುವಂಥ ಒಂದು ಮಾಡಿದೆ. ಅದು ಕೂಡ ನಿಜವಾದರೆ 18ನೇ ಶತಮಾನದವರೆಗೆ ಅಂದರೆ 1190ರಿಂದ ಹೇಳಿಕೊಂಡು 18ನೇ ಶತಮಾನದವರೆಗೆ ಈ ಶಾಸನಗಳ ಕಾಲದ ವ್ಯಾಪ್ತಿ ಪ್ರದೇಶದ ವ್ಯಾಪ್ತಿ ಕೂಡ ಇರುವಂಥದ್ದನ್ನು ನಾವು ಗಮನಿಸಿಕೊಳ್ಳಬೇಕು. ಯಾಕೆ ಬಸವಣ್ಣನ ಸಂದರ್ಭದಲ್ಲಿ ಅಲ್ಲಮ ಬಸವಣ್ಣ ಇವರ ಶಾಸನಗಳ ಸಂಖ್ಯೆಯನ್ನು ನಾವು ನೋಡುತ್ತಾ ಹೊರಟರೆ ಸಿದ್ದರಾಮಯ್ಯ ಶಾಸನಗಳು ಪ್ರದೇಶದ ಒಂದು ಸಂಖ್ಯೆಯ ದೃಷ್ಟಿಯಿಂದ ಯಾಕೆ ವಿಪುಲವಾಗಿವೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಈಗ ನಾವು ಕಂಡುಕೊಳ್ಬೇಕಾಗಿದೆ. ಒಂದು ಪ್ರಶ್ನೆ ಹಾಕೊಳ್ಬೇಕು, ಆಮೇಲೆ ಅದನ್ನ ಉತ್ತರವನ್ನು ಹುಡುಕುವ ಪ್ರಶ್ನೆಗೆ ನಾವು ಹೋಗಲಿಕ್ಕೆ ಸಾಧ್ಯ. ಪ್ರಶ್ನೆಯನ್ನೇ ಹಾಕೊಳ್ಳಿಲ್ಲ ಏನು ಶಾಸ್ತ್ರಗಳಲ್ಲಿ ಬಂದಿದೆ ಅದನ್ನಷ್ಟೇ ಇಟ್ಟು ನಾವು ಹೋಗ್ಬಿಟ್ರೆ ಆಯ್ತು ಅಂದ್ಕೊಂಡು ಹೇಳಿದ್ರೆ ಯಾಕೆ ಒಂದು ಪ್ರಶ್ನೆ ಹಾಕೊಂಡ್ರೆ ನಾವು ಹುಡುಕಕ್ಕೆ ಹೋಗ್ತೀವಿ ಅಥವಾ ಬೇರೆ ಬೇರೆ ಆಯಾಮಗಳ ಮೂಲಕವಾಗಿ ಅದನ್ನು ನೋಡಲಿಕ್ಕೆ ಹೋಗ್ತೀವಿ. ಹಾಗೆ ನೋಡುವ ಮೂಲಕವಾಗಿ ಶರಣರ ವ್ಯಾಪ್ತಿ ಎಷ್ಟು ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕು. ಇವತ್ತಿನ ಮಹಾರಾಷ್ಟ್ರ ಆಂಧ್ರ ಇವೆಲ್ಲವೂ ಅವತ್ತಿನ ಕರ್ನಾಟಕದ ಭಾಗಗಳು, ಅದನ್ನು ನಾವು ಉಳಿಯುವ ಹಾಗಿಲ್ಲ. ಕರ್ನಾಟಕವನ್ನು ನಾವು ಆಂಧ್ರ ಮಹಾರಾಷ್ಟ್ರದಿಂದ ಕಳೆದರೂ ಕೂಡ ಅದು ಅವತ್ತಿನ ಕರ್ನಾಟಕದ ಭಾಗ. ಹಾಗಾಗಿ ಆ ಕರ್ನಾಟಕ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಹೇಳಿಕೊಂಡು ಅಲ್ಲಿಯವರೆಗೆ ಆ ಹೋಗಿದ್ದಾವೆ ಬೆಳ್ಳಾಡಿದ್ದಾವೆ ಅನ್ನೋದನ್ನು ನಾವು ಎಲ್ಲ ಗಮನಿಸಿಕೊಳ್ತಾ ಹೋಗಬೇಕು. ಇದರ ಜೊತೆಗೆ ಈ ಸಿದ್ದರಾಮಯ್ಯ ವ್ಯಕ್ತಿತ್ವ ಆತನ ಶಿಷ್ಯನ ವ್ಯಕ್ತಿತ್ವ ಇತ್ಯಾದಿಗಳನ್ನು ಹೇಳುವಂಥ ಒಂದು ಶಾಸನವನ್ನು ನಾವು ಮುಖ್ಯವಾಗಿ ಗಮನಿಸಿಕೊಳ್ಬೇಕು. ಅದು ಪಡಕೇನೂರು ಶಾಸನ. ಈ ಪಡಕೇನೂರು ಶಾಸನದಲ್ಲಿ ಸಿದ್ದರಾಮಯ್ಯ ಹೇಳಿದ ಅಳಿವಾದಿ ಅಷ್ಟಗುಣ ಸಂಪನ್ನನಾಗಿದ್ದ, ಭಕ್ತಜನ ಮಹೋನ್ನತನಾಗಿದ್ದ, ಸಿದ್ಧಗುಣ ವಾದಿ ವರ್ತನ ಸುಧಾಕರ ಎನಿಸಿದ್ದ. ಹೀಗೆ ಆತನನ್ನು ಕುರಿತಾಗಿ ಇಂತಹ ಮಾತುಗಳ ಈ ಶಾಸನಗಳಲ್ಲಿ ಕಾಣಿಸಿಕೊಂಡರು. ಇವುಗಳನ್ನು ಈ ಪದಗಳನ್ನು ಹೇಳಿಕೊಂಡು ಆತನನ್ನೇ ಈ ಬಣ್ಣಿಸುವ ನಾವು ಶಾಸನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬಣ್ಣಿಸುವಾಗ ಅವರ ಸಾಹಸ ಇತ್ಯಾದಿ ಗುಣಗಳನ್ನು ಹೇಳುವಾಗ ಹೇಗೆ ಕಾಣಿಸಿಕೊಳ್ಳುವ ಪದಗಳು ಅಂಥದ್ದೇ ಬಹಳ ಮುಖ್ಯವಾಗಿರತಕ್ಕಂಥ ಅಂಶಗಳನ್ನು ಕೂಡ ಇದರೊಳಗೆ ಇರುವಂಥದ್ದನ್ನು ನಾವು ಗಮನಿಸಿಕೊಂಡಿದ್ದೀವಿ. ಇದ್ರ ಜೊತೆಗೆ ಗುಂಡಗರ್ತಿಗೆ ಇರುವಂಥ ಒಂದು ಶಾಸನದಲ್ಲಿ ಅಮರಸಿದ್ಧ ಪೂಜಿತ ತ್ರೈಜಯ ರಕ್ಷಕ ಅನ್ನುವುದು ಸಿದ್ದರಾಮಯ್ಯನ ಗುಣಗಾನ. ಈ ಕೆಲವು ವಿಶಿಷ್ಟ ಪದಗಳನ್ನು ಆಧರಿಸಿ ಆತ ಎಷ್ಟು ಜನಪ್ರಿಯ ವ್ಯಕ್ತಿಯಾಗಿದ್ದ ಅನ್ನೋದನ್ನು ನಾವು ಗಮನಿಸಿಕೊಳ್ಳಬೇಕು. ಈ ಜನಪ್ರಿಯತೆ ಅನ್ನುವಂಥದ್ದು ಯಾವ್ಯಾವ ಕಾರಣಕ್ಕಾಗಿ ಬಂತು ಅಂದುಕೊಂಡು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ. ನಾವೇ ಇನ್ನೊಮ್ಮೆ ಭೈರವೇಶ್ವರ ಕಾಲದ ಕಥಾವಳಿ ಸೂತ್ರ ರತ್ನಾಕರದಲ್ಲಿ ಬರುವಂತಹ ಸಿದ್ದರಾಮಯ್ಯ ಇರತಕ್ಕಂಥ ಒಂದು ಸಂದರ್ಭದೊಳಗ ಆತ ಹೇಗೆ ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಇದ್ದ ಅನ್ನುವಂಥದ್ದು ಮಾಹಿತಿ ಸಿಗುತ್ತೆ. ಅಂದರೆ ಜನಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಹೇಗೆ ಆತ ಮಾಡಿಕೊಡ್ತಾ ಇದ್ದ, ಬಡ ಜನರಿಂದ ಹೇಗೆ ಆತ ಕಲ್ಯಾಣಕಾರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದ, ಅವರು ಅದ್ದೂರಿಯಾಗಿರ್ತಕ್ಕಂಥ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಸಿ ಒಂದು ಸಾಮೂಹಿಕ ಮದುವೆಯನ್ನು ಏರ್ಪಡಿಸಿ ಅವರಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಈ ಬಗೆಯಾಗಿರ್ತಕ್ಕಂತಹ ಆತನ ಸಾಮಾಜಿಕ ಕಾರ್ಯಗಳು, ಆತ ಮನೆ ಕಟ್ಟಿಸಿರುವಂಥದ್ದು, ದೇವಾಲಯ ಕಟ್ಟಿಸಿರುವಂಥದ್ದು ಇತ್ಯಾದಿಗಳನ್ನು ಬಿಟ್ಟ ನಂತರದಲ್ಲಿಯೂ ಕೂಡ ಈ ಕೆಲವು
ಆತನ ಸಾಮಾಜಿಕ ಕಾರ್ಯಗಳು ಜನಮಾನಸದಲ್ಲಿ ಗಟ್ಟಿಯಾಗಿ ಉಳಿದಿವೆ. ಆ ಕಾರಣಕ್ಕಾಗಿ ಶಾಸನಕವಿಗಳು ಅದರ ಜೊತೆಗೆ ನನಗೆ ಅನಿಸುವಂಥದ್ದೇನೆಂದರೆ ಆತನ ಗಾನ ಭಕ್ತರೆನಿಸಿಕೊಂಡಿರತಕ್ಕಂಥ ಈ ಮಂತ್ರಿ ಮಹೋದಯ ಆತನ ವ್ಯಕ್ತಿತ್ವವನ್ನು ಸಾಂದರ್ಭಿಕವಾಗಿ ಶಾಸನಗಳಲ್ಲಿ ಚಿತ್ರಿಸಿದ್ದಾರೆ. ಇದರಿಂದಲೂ ಕೂಡ ನಾವು ಸಿದ್ದರಾಮನ ವ್ಯಕ್ತಿತ್ವವನ್ನು ಹೇಳಿದರೆ ನಿರೂಪಿಸಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನು ನಾವು ಗಮನಿಸಿಕೊಳ್ತೇವೆ. ಜೊತೆಗೆ ಇನ್ನೊಂದು ಶಾಸನವನ್ನು ನಾವು ನೋಡಬೇಕು. ಇಂಗಳಿಗೆ ಒಂದು ಶಾಸನ ಕಾಲ 1209. ಅಲ್ಲಿ ಸಿದ್ದರಾಮೇಶ್ವರ ದೇವರಿಗೆ ಗುಡ್ಡಬೆಗಳು ಮುಖ್ಯವಾಗಿ ಗಣಮಠಕ್ಕೆ ವೃತ್ತಿ ಕೊಟ್ಟಿದ್ದನ್ನು ಹೇಳ್ತಾರೆ. ಒಂದು ಕಡೆಗೆ ನಾವು ಅದನ್ನು ಬಿಡಬೇಕಿದೆ. ಜನರು ದಾನವನ್ನು ಸೀಮಾನುಗಳನ್ನು ಮಾಧ್ಯಮಗಳನ್ನು ಸರಿಯಾದ ತರೀಗಳನ್ನು ಆ ಕಾಲಕ್ಕಾಗಿ ದಕ್ಷಿಣದಲ್ಲಿ ಸಿದ್ದರಾಮೇಶ್ವರನ ಹೆಸರ ಮೇಲೆ ಒಂದು ದೇವಾಲಯವನ್ನು ನಿರ್ಮಿಸುವುದು, ಕಪಿಲಸಿದ್ದಲಿಂಗನ ಹೆಸರ ಮೇಲೆ ಒಂದು ದೇವಾಲಯವನ್ನು ನಿರ್ಮಿಸುವುದು, ಇದು ಸಿದ್ದರಾಮನ ಮೇಲಿನ ಭಕ್ತಿ ಕಾರಣಕ್ಕಾಗಿ. ಯಾಕಂದರೆ ಆ ರಾಜ್ಯ ವ್ಯವಸ್ಥೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವು ಇದಕ್ಕಿಂತ ಹೆಚ್ಚಿನ ಬಹುಶಃ ಮಾಡಲಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಆ ವಾತಾವರಣದ ಕ್ರಾಂತಿಯ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ನೋಡಬೇಕು. ಹಾಗಾಗಿ ಕೃತಜ್ಞತೆ ತೋರಿಸುವಂಥ ನಮ್ಮ ಭಕ್ತಿಯನ್ನು ನಿವೇದಿಸಿಕೊಳ್ಳಲಿಕ್ಕೆ ಬೇರೆ ಇರಲಿಲ್ಲ. ಹಾಗಾಗಿ ನಾವುಗಳನ್ನು ಹೇಳ್ತಾ ಸಿದ್ದರಾಮನ ಗುಣವಿಶೇಷಗಳಲ್ಲಿ ಬಣ್ಣಿಸುತ್ತಾ ಆ ದೇವಾಲಯಗಳನ್ನು ಕಟ್ಟಿಸಿ ಅದಕ್ಕೆ ದಾನವನ್ನು ಮಾಡುವಂಥ ಕೆಲಸಕ್ಕೆ ಅವರು ಮುಂದಾಗುವುದನ್ನು ನಾವು ಗಮನಿಸಿಕೊಳ್ಳಬೇಕು. ಹೀಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಭಕ್ತ ಸಮೂಹವನ್ನು ಸಿದ್ದರಾಮ ಇಡೀ ಕರ್ನಾಟಕದಾದ್ಯಂತವಾಗಿ ಆಕರ್ಷಿಸುವಂಥ ಈ ವ್ಯಕ್ತಿತ್ವದೊಳಗ ಆತನ ಇಂಥ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳೇ ಮುಖ್ಯ ಕಾರಣವಾಗಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕು. ಹಾಗಾಗಿ ಅಂದರೆ ಹಳ ಸಮುದಾಯದ ವ್ಯಕ್ತಿಗಳನ್ನು ಅಥವಾ ಜನಪ್ರಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ ಕಾರಣಕ್ಕಾಗಿ ಸಿದ್ದರಾಮ ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೆ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬೆಳೆದಿದ್ದಂಥ ಅನ್ನೋದನ್ನು ನಾವು ಪಡೆದುಕೊಂಡಿದ್ದೀವಿ. ಜೊತೆಗೆ ಒಂದನ್ನು ನಾನು ಹೇಳಿದ್ವಿ, ಮರಳಿಪುರ ಶಾಸನ ಮಂಡ್ಯ ಜಿಲ್ಲೆಯೊಳಗೆ ಬರ್ತಕ್ಕಂಥ 1280 ಒಂದು ಶಾಸನದಲ್ಲಿ ಹಲವು ಶಾಸನಗಳ ಒಂದು ಪಟ್ಟಿ ಬರುತ್ತೆ. ಆ ಪಟ್ಟಿಯೊಳಗೆ ಸಿದ್ದರಾಮನ ಉಲ್ಲೇಖ ಇದೆ. ಅಲ್ಲಿ ಮೊದಲಿಗೆ ಸಿದ್ದರಾಮಯ್ಯ ಆ ಮಾತನ್ನು ಹೀಗೆ ಶಾಸನಗಳ ಉದ್ದಕ್ಕೂ ಕೂಡ ಕೆಲವು ಶಾಸನಗಳಲ್ಲಿ ಹೆಸರಿಗೆ ಸೀಮಿತವಾಗಿ, ಕೆಲವು ಶಾಸನಗಳಲ್ಲಿ ದಾನದ ಸಂದರ್ಭಗಳಲ್ಲಿ ಕಪಿಲಸಿದ್ದ ಮಲ್ಲಿಕಾರ್ಜುನ ದೇವಾಲಯಗಳ ನಡೆಯುವುದರ ಮೂಲಕವಾಗಿ ಅವುಗಳನ್ನು ಗಮನಿಸಿಕೊಳ್ಳುತ್ತೆ. ಇಲ್ಲಿ ನಮಗಿರುವಂಥ ಒಂದು ಪ್ರಶ್ನೆ ಏನೆಂದು ಕೇಳಿದ್ರೆ, ಕಲಬುರಗಿಯವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಇಲ್ಲಿ ಬಹುತೇಕ ಶಾಸನಗಳು ಆ ಶಾಸನಗಳೇನು ನಿಂತಿದ್ದಾವಲ್ಲ, ರಚನೆಯಾಗಿದ್ದಾವಲ್ಲ, ಅವು ನಂದಿ ಶಿಲೆಯನ್ನು ಹೊಂದಿದ್ದಾವೆ ಎನ್ನುವ ಮಾತನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ನಾವು ಇವತ್ತು ಅದನ್ನು ಆ ಶಾಸನಗಳನ್ನು ಕಣ್ಮುಟ್ಟಿ ನೋಡಬೇಕಾಗಿದೆ. ಆ ಶಾಸನಗಳಲ್ಲಿರುವಂಥ ಚಿತ್ರಗಳನ್ನು, ಆ ಶಾಸನಗಳಲ್ಲಿರ್ತಕ್ಕಂಥ ಚಿತ್ರಗಳನ್ನು ನೋಡಿ, ಆ ಚಿತ್ರಗಳಲ್ಲಿರುವಂಥ ವೈವಿಧ್ಯತೆಗಳನ್ನು ಗಮನಿಸಿ, ಈ ದಾಖಲೆಯಾಗಿರ್ತಕ್ಕಂಥ ಮಾತುಗಳನ್ನು ಮಾಹಿತಿಗಳನ್ನು ಬಿಟ್ಟು ಆ ಶಿಲ್ಪವನ್ನು, ಆ ಶಿಲ್ಪದ ಶೈಲಿಯನ್ನು ಮತ್ತು ಆ ನಂದಿ ಸ್ತಂಭವನ್ನು ಇವುಗಳ ಮೂಲಕವಾಗಿಯೂ ಕೂಡ ಇನ್ನೊಂದು ಆಯಾಮದ ಮೂಲಕವಾಗಿ ನಾವು ಸಿದ್ದರಾಮನನ್ನು ಕಟ್ಟಿಕೊಡುವಂಥ ಒಂದು ಕೆಲಸ ಆಗಬೇಕಾಗಿದೆ. ಈ ಮುಂದಿನ ಭಾಗದೊಳಗೆ ನಮ್ಮ ಕೆಲಸಗಳು ಆ ಕ್ರಮಕ್ಕೆ ಸಾಗಿದಾಗ ಮಾತ್ರ ಸಿದ್ದರಾಮನನ್ನು ಸೇರಿಸಿಕೊಂಡು ಬಸವಾದಿ ಶರಣರೆಲ್ಲರನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ ಹೇಳಿದ್ರೆ, ಅವರ ವೈವಿಧ್ಯತೆಗಳನ್ನು ಮತ್ತು ಅವರ ಶಾಸನಗಳ ವೈವಿಧ್ಯತೆಯನ್ನು ಇತರ ಶಾಸನಗಳಿಗೂ ಇವರ ಶಾಸನಗಳಿಗೂ ಏನು ಭಿನ್ನತೆ ಇದೆ ಅನ್ನೋದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಬಗ್ಗೆ ನನ್ನ ಕೆಲಸಗಳು ಮುಂದೆ ನಡೆಯಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಒಂದು ವಿಶಿಷ್ಟ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಈ ವೇದಿಕೆಯಲ್ಲಿ ನನ್ನ ಕೆಲವು ವಿಚಾರಗಳನ್ನು ಮಂಡಿಸುವಂಥ ಅವಕಾಶವನ್ನು ಮಾಡಿರ್ತಕ್ಕಂಥ ಪೂಜ್ಯ ವಾಲ್ಮೀಕಿ ಪೂಜ್ಯರಿಗೆ ಮತ್ತು ಕಾರಣವಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಎಲ್ಲರ ಪಾರ್ಟಿಯಲ್ಲಿ ಮತ್ತು ತಾಳ್ಮೆಯಿಂದಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಬಂದು ಒಂದು ಮಾತುಗಳನ್ನು